ನಮಸ್ತೆ. 25/5/2025 ಭಾನುವಾರ. ಇವತ್ತು ತ್ರಯೋದಶಿ ಅನ್ನುವ ತಿಥಿ ಇದೆ. ಇದು ಅಮಾವಾಸ್ಯೆಯ ಹಿಂದೆ, ಚತುರ್ದಶಿಯ ಹಿಂದೆ ಬರುವಂಥದ್ದು. ಅದೇ ಥರ ಹುಣ್ಣಿಮೆಯ ಹಿಂದೇನೂ ಕೂಡ ಚತುರ್ದಶಿ, ಅದರ ಹಿಂದೆ ತ್ರಯೋದಶಿ ಬರುತ್ತದೆ. ಈ ತ್ರಯೋದಶಿ ತಿಥಿ ಮಧ್ಯಾಹ್ನ 3:51:18 ನಕ್ಷತ್ರ ಇವತ್ತು ಅಶ್ವಿನಿ ನಕ್ಷತ್ರ ಬೆಳಗ್ಗೆಯಿಂದ 11:12 ಇವತ್ತು ಅಶ್ವಿನಿ ನಕ್ಷತ್ರ ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಅಂದರೆ ಬರೀ 11:12 ಮಾತ್ರ. ಆ ನಂತರ ಮೃತ್ಯು ಉಂಟು. ಇವತ್ತು ಭರಣಿ ನಕ್ಷತ್ರ ಬರುತ್ತದೆ, ಗಮನ ಕೊಡಿ. ಯೋಗ ಸೌಭಾಗ್ಯ ಯೋಗ, ಮಾಸ ಶಿವರಾತ್ರಿ. ಇವತ್ತು ಕನ್ಯಾ ರಾಶಿಯವರಿಗೆ ಚಂದ್ರಾಷ್ಟಮ 5:53 ಇದೆ ಬೆಳಗ್ಗೆಯಿಂದ. ಸೂರ್ಯೋದಯ 5:53. ಅಶ್ವಿನಿ ಭರಣಿ ಅಂತ 2 ನಕ್ಷತ್ರ ಅಂತಂತೀವಿ. ಅಶ್ವಿನಿ ದೇವಗಣ, ಭರಣಿ ಮಾನುಷೀಯ ಗಣ. ಇವತ್ತು ಏಕರಾಶಿ, ಒಂದೇ ರಾಶಿ, ಅಂದರೆ ಮೇಷರಾಶಿ. 5:53 11:12 ಅಶ್ವಿನಿ ನಕ್ಷತ್ರದ 4ನೇ ಪಾದವಿದೆ. 11:12 ನಂತರ ಸಂಜೆ 4:31 ಭರಣಿ ನಕ್ಷತ್ರ 1ನೇ ಪಾದ. ಆ ನಂತರ ರಾತ್ರಿ 9:49 ಭರಣಿ ನಕ್ಷತ್ರ 2ನೇ ಪಾದ. ರಾತ್ರಿ 9:49 ಮೇಲೆ ಲೇಟ್ ನೈಟ್ 3:06 ಭರಣಿ ನಕ್ಷತ್ರ 3ನೇ ಪಾದ. ಆನಂತರ ಭರಣಿ ನಕ್ಷತ್ರ 4ನೇ ಪಾದ. ಈ ರೀತಿ ಇವತ್ತು ನಕ್ಷತ್ರ ಪಾದಗಳನ್ನ ತಿಳ್ಕೊಳ್ಳಿ. ಆದರೂ ಒಂದೇ ರಾಶಿನೇ, ಯಾವ ಪಾದಗಳಾದರೂ. ಇವತ್ತಿನ ಮಟ್ಟ ಮಧ್ಯಾಹ್ನ 12:17 ಕಾಮನ್ ಆಗಿ ಎಂದೆಂದಕ್ಕೂ, ಅಂದರೆ ಡೈಲಿ ಇವತ್ತು ಏನಿದೆ ಅಂತ ನೋಡ್ತೀವಲ್ಲ, ಅದು ಕಾಮನ್ ಆಗಿ ನೋಡುವಂಥ ವಿಷಯ. ಆದರೂ ಪರ್ಟಿಕ್ಯುಲರ್ ಆಗಿ ಒಳ್ಳೆಯ ಟೈಮಲ್ಲಿ ಬೇರೆ ಏನಾದ್ರು ಕೆಟ್ಟೋದಿದೆಯಾ ಅಂತ. ಉದಾಹರಣೆ, ಅಮೃತಗಳಿಗೆ ಇದೆ ಅಂತಂತೀವಿ. ಆ ಸಮಯದಲ್ಲಿ ಯಮಕಂಡ ಕಾಲವೋ ಅಥವಾ ಮರಣಯೋಗ ಕಾಲವೋ ಇರಬಾರದು. ಅದು ಬೇರೆ ರೂಟು, ಇದು ಬೇರೆ ರೂಟು. ಹಂಗಾಗಿ ಎರಡೂ ಒಂದೇ ಟೈಮಲ್ಲಿ ಕೂಡ ಬರಬಹುದು, ಗಮನಿಸಬೇಕು. ಟ್ರೈನ್ ಬೇರೆ, ಬಸ್ ಬೇರೆ. ಟ್ರೈನ್ ಯಾವುದೋ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗಿ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಬಸ್ ಕೆಳಗಡೆ, ಅಂದರೆ ರೋಡಲ್ಲಿ ಅದೇ ಟೈಮ್ಗೂ ಹೊರಡ್ಬೋದು. ಸೇಮ್ ಟೈಮಲ್ಲಿ ಎರಡು ಬಂದರೆ ಒಳ್ಳೆಯದಾ ಕೆಟ್ಟದ ಅಂತ ಯೋಚನೆ ಮಾಡ್ಕೋಬೇಕು. ಹಂಗಾಗಿ ಒಳ್ಳೆಯದು ಕೆಟ್ಟೋದು ಎರಡು ಒಂದೇ ಸಮಯದಲ್ಲಿ ಬಂದರೆ ಶುಭ ಕಾರ್ಯಗಳನ್ನ ಮಾಡಬಾರದು ಆ ಟೈಮಲ್ಲಿ. ಆ ರೀತಿಯಾಗಿ ಇವತ್ತಿನ ಸೂರ್ಯೋದಯ 5:53 ಇವತ್ತಿನ ದಿಶಾಶೂಲ, ಈ ರೀತಿಯೆಲ್ಲ ಕೆಲವು ವಿಷಯಗಳನ್ನ ನೋಡಬೇಕು. ಯಾಕೆಂದರೆ ಸೂರ್ಯೋದಯದ ಮೇಲೆ ದಿಶಾಶೂಲಗಳನ್ನ ನೋಡಬೇಕು. ಉದಾಹರಣೆ, ಇವತ್ತಿನ ದಿನದಲ್ಲಿ ಶುಭ ಸಮಯಗಳ ಜೊತೆ ಅಶುಭ ಇದೆಯಾ ಅಂತ ಚೆಕ್ ಮಾಡಿಕೊಳ್ತೀವಿ. ಇವತ್ತು 100% ಶುಭ ಸಮಯವನ್ನು ನೋಡೋಣ. 5:53 7:36 ಇದು ಒಂದು ಶುಭ ಸಮಯ. 9:06 12:15 ಇದು ಶುಭ ಸಮಯವಾದರೂ ನಾವು ಹೇಳಿದಂತೆ ಅಶ್ವಿನಿ ನಕ್ಷತ್ರ ಮುಗಿದ ನಂತರ, ಅಂದರೆ 11-12 ಮೇಲೆ, ಹೆಚ್ಚು ಕಮ್ಮಿ 11:15 ಅಂತ ಇಟ್ಕೊಳ್ಳಿ, ಅಲ್ಲಿಂದ ಅಶುಭ ಸಮಯ ಪ್ರಾರಂಭವಾಗುತ್ತದೆ. ಆದ್ದರಿಂದ ನಾವು ಕೊಡುವ, ಅಂದರೆ ಒಳ್ಳೆಯ ಟೈಮ್ ಅಂತ ಕೊಡ್ತೀವಿ, ಮತ್ತು ಕೊಡ್ತಿರಲ್ಲ ಅಂತಂದರೆ ಎಮರ್ಜೆನ್ಸಿಗೆ ಮಾತ್ರ ಉಪಯೋಗಿಸ್ಕೋಬೇಕು. ಅಂದರೆ 11:15 ಮೇಲೆ ಅದು ಬರುವಂಥ ಶುಭ ಸಮಯವ, ಅನುಕೂಲದ ಸಮಯ ಅಂತ ನಾವು ಕೊಡುವಂಥದ್ದನ್ನು ಖಂಡಿತವಾಗಿ ಶುಭ ಸಮಯಕ್ಕಲ್ಲ, ಶುಭ ಕಾರ್ಯಗಳಿಗಲ್ಲ. ಎಮರ್ಜೆನ್ಸಿ, ಡಾಕ್ಟರ್, ಹಾಸ್ಪಿಟಲ್, ಕೋರ್ಟು, ಇಂಥದ್ದು ವಿಷಯಗಳಿಗೆ ಮಾತ್ರನೇ ಆ ವಿಷಯಗಳನ್ನ 11:15 ಮೇಲೆ ತಗೋಬೇಕು. ಹಂಗಾಗಿ ಮಧ್ಯಾಹ್ನ 3:46 4:56 ಇರೋದರಲ್ಲಿ ಶುಭ ಸಮಯ. ಸಂಜೆ 6:43 ಸಂಜೆ 7:39 ಶುಭ ಸಮಯ, ಇದು ಎಮರ್ಜೆನ್ಸಿಗೆ. ರಾತ್ರಿ 9:07 ರಾತ್ರಿ 10:51 ಇದು ಒಂದು ಶುಭ ಸಮಯ. ರಾತ್ರಿ 12:19
ಬೆಳಗ್ಗೆವರೆಗೂ ಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಈ ಟ್ರಾಕ್ ಬೇರೆ, ಆದರೆ ಭರಣಿ ನಕ್ಷತ್ರ ಬಂದು ಇವತ್ತು ಮೃತ್ಯು ಕೊಡುತ್ತದೆ, ಆ ಟ್ರಾಕು ಬೇರೆ. ಹಾಗಾಗಿ ಒಳ್ಳೆಯ ಟೈಮಲ್ಲಿ ಭರಣಿ ನಕ್ಷತ್ರ ಮೃತ್ಯು ಬರೋದರಿಂದ ದೋಷ ಉಂಟು. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ಮತ್ತು ಅದೇ ರೀತಿಯಲ್ಲಿ ನೋಡೋಕ್ಕೆ ಹೋದರೆ ಇವತ್ತು ಇರುವ ಕೆಟ್ಟ ಸಮಯಗಳಲ್ಲಿ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಅಂತೀವಿ, 7:38 9:04 ಹಂಗಾಗಿ ಅದನ್ನು ಬಿಟ್ಟುಬಿಡಬೇಕು. ಮತ್ತು ಚಂದ್ರ ಹೋರೆ, ಗುರು ಹೋರೆ ಇಂಥದ್ದೆಲ್ಲ ಬಂದರೂ ಕೂಡ 11:15 ಮೇಲೆ ಬರುವಂಥದ್ದೆಲ್ಲ ದೋಷ. ಇದನ್ನು ಲೆಕ್ಕಕ್ಕೆ ನೀವು ನೋಡಬೇಕಾಗ್ತದೆ, ಇಲ್ಲವಾದರೆ ತಪ್ಪಾಗ್ಬಿಡ್ತದೆ. 11:15 ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಆಮೇಲೆ ಇನ್ನೊಂದು ದಿನ ಒಳ್ಳೆಯ ದಿನ ನೋಡಿಕೊಂಡು ಮಾಡೋಣ. ಉದಾಹರಣೆ ಒಂದು ವಿಷಯ ನೋಡೋಣ. 7:29 9:05 ಅಮೃತ ಗಳಿಗೆ ಇದೆ. ಆದರೆ ಅದೇ ಸಮಯದಲ್ಲಿ 7:38 9:04 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಹಂಗಾಗಿ ಅಮೃತನ ನಕ್ಷತ್ರ ವಿಷಘಟಿಕಾ ಕಾಲವ ಅಂತ ನೋಡೋಕೆ ಹೋದರೆ ಶುಭ ಸಮಯದಲ್ಲಿ ಬಂದಿರುವಂಥ ಈ ಅಶುಭ ಸಮಯವನ್ನು ಬಿಟ್ಟು ಬಿಡಬೇಕಾಗ್ತದೆ. ಹಂಗಾಗಿ ಏನು ಮಾಡ್ಬೋದು, 7:29 7:38 ಇರುವಂಥ ಈ ಸಮಯ ಶುಭ ಸಮಯ. ಅಂದರೆ ಬರೀ 9 ನಿಮಿಷ ಚೆನ್ನಾಗಿದೆ. ಎಮರ್ಜೆನ್ಸಿ ಮಾಡುವವರಿಗೆ ಅಮೃತ ಗಳಿಗೆಯಲ್ಲಿ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಬರೋಕ್ಕೆ ಮುಂಚೆನೇ ಬರೀ 9 ನಿಮಿಷದ ಒಳಗಡೆ ಪ್ರಾರಂಭ ಮಾಡ್ಬೋದು. 9 ನಿಮಿಷದಲ್ಲಿ ಖಂಡಿತ ಮಾಡ್ಬೋದು. ಈ ರೀತಿ ಎಲ್ಲ ಸಮಯವನ್ನು ತಿಳ್ಕೊಳ್ಳಿ. ಇದಕ್ಕೆ ನಾವು ಏನು ಮಾಡಿದ್ವಿ ಅಂದರೆ ಎಲ್ಲವನ್ನು ಫಿಲ್ಟ್ರ್ ಮಾಡಿ, ಅಂದರೆ ವಿಂಗಡಿಸಿ ಸರಿಯಾದ ಸಮಯ ಮಾತ್ರ ಶುಭ ಸಮಯ ಅಂತ ಕೊಟ್ಟಿರ್ತೀವಿ. ಆದ್ದರಿಂದ ಅಂಥ ಸಮಯಗಳಲ್ಲಿ ಮಾಡಿಕೊಳ್ಳಿ. ಅಂಥ ಸಮಯದಲ್ಲಿ ಮಾಡುವ ಕಾರ್ಯಗಳು ಫಲಿತಾಂಶ ಉಂಟು. ಅದೇ ಥರನೇ ಎಲ್ಲ ಹೋರೆಗಳು, ಗುರು ಶುಕ್ರ ಹೋರೆಗಳಾಗಲಿ, ಅಮೃತ ಗಳಿಗೆಗಳಾಗಲಿ. ಇವಾಗ ನಾವು ನೋಡಿದ್ವಿ 11:12 ನಕ್ಷತ್ರ ಶುಭವಾಗಿದೆ. ಆ ನಂತರ ಬರುವಂಥ ನಕ್ಷತ್ರ ಶುಭವಾಗಿಲ್ಲ ಅಂತ ತಿಳ್ಕೊಂಡು ಆದರೂ ಕೆಲವರಿಗೆ ಎಲ್ಲರಿಗೂ ಈ ವಿಷಯಗಳು ಗೊತ್ತಾಗೋದಿಲ್ಲ. ಆದ್ದರಿಂದ ಅದರಲ್ಲಿ ನಾವು ಗಮನಿಸಬೇಕು. ಅಶ್ವಿನಿ ನಕ್ಷತ್ರ ಶುಭ ನಕ್ಷತ್ರ ಅಂತ ನಮಗೆ ಗೊತ್ತು, ಭರಣಿನೂ ಶುಭ ನಕ್ಷತ್ರನೇ, ಆದರೆ ಮುಹೂರ್ತ ಕಾರ್ಯಗಳನ್ನು ಮಾಡುವಂತಿಲ್ಲ. ಈ ರೀತಿಯೆಲ್ಲ ತಿಳ್ಕೊಂಡು ಮಾಡಿದ್ರೇ ನಮಗೆ ಫಲಿತಾಂಶ ಇರುತ್ತದೆ, ಫಲ ಕೊಡುತ್ತದೆ. ಈಗ ಉದಾಹರಣೆ ನೋಡಿದ್ರೆ 11:15 ಅಶ್ವಿನಿ ನಕ್ಷತ್ರ ಶುಭವಾಗಿದೆ, ಆಮೇಲೆ ಭರಣಿ ಮೃತ್ಯು ಅಂತಂದಿವೆ. ಇಲ್ಲಿ ನೋಡಿದ್ರೆ ಮೃತ್ಯು ಕಾಲದಲ್ಲಿ ಗುರು ಹೋರೆ ಬರುತ್ತದೆ, ಅಂದರೆ 11:13 12:15 ಇಲ್ಲಿವರೆಗೂ ಸಮಯ ಶುಭವಾಗಿಲ್ಲ. ಹೋರೆ ಗುರು ಹೋರೆನೇ. ಆದರೆ ನಮ್ಮಲ್ಲಿ ಗುರು ಹೋರೆ ಅಂತ ಕೆಲವರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಕಾರ್ಯಗಳು ಮಾಡ್ಬೋದು ಅಂತ ಇದರಲ್ಲಿ ಮುಹೂರ್ತ ಇಟ್ಟುಕೊಡ್ತಾರೆ, ಮಕ್ಕಳು ಹುಟ್ಟುವ ಸಮಯ ಅಂತ ಕೊಡ್ತಾರೆ. ಆದರೂ ಆ ಸಮಯದಲ್ಲಿ ಮಕ್ಕಳು ಹುಟ್ಟೋಂಗಿಲ್ಲ, ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ. ಆ ಸಮಯದಲ್ಲಿ ಇನ್ನೊಂದು ವಿಷಯವೇ ಏನಿದೆ ಅಂತಂದರೆ ರೋಗ ಪಂಚವ ಅಂತಂದರೆ 11:12 11:40 ರೋಗ ಪಂಚಗ ಬೇರೆ ಇದೆ. ಆದ್ದರಿಂದ ಖಂಡಿತವಾಗಿ ಶುಭವಾಗಿಲ್ಲ ಅಂತ ನೀವು ತಿಳ್ಕೋಬೋದು. ಅದನ್ನು ಮೀರಿ ಮಾಡಿದ್ರೆ ನಮ್ಮದೇ ಪ್ರಾಬ್ಲಮ್ ಅಂತ. ಅದರಲ್ಲಿ ಹುಟ್ಟುವ ಮಕ್ಕಳು ಕಾಯಿಲೆಗಳು ಜಾಸ್ತಿ ಉಳ್ಳವರಾಗಿರುತ್ತಾರೆ, ಕೆಲವು ಮಕ್ಕಳು ಅಳುತ್ತಾ ಇರುತ್ತದೆ. ಇಂಥ ಸಮಯಗಳು ಅಂತ ಆದ್ದರಿಂದಾಗಿ ಹೆಚ್ಚಾಗಿ ಗಮನ ಕೊಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.